ಇದು ಪಾರ್ಟ್ 3 ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಭಯಾನಕ ಸತ್ಯ ಬಯಲಾಗಿರೋದು. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕದಿಂದ ಜನ ಜೀವನ ಕಷ್ಟ. ಉಗಾರ್ ಕುರ್ದ ಪಟ್ಟಣದಲ್ಲಿ ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಎಥೆನಾಲ್ ಘಟಕದ ಧೂಳಿನಿಂದ ಶುದ್ಧ ಗಾಳಿಯೇ ಇಲ್ಲ. ಉಗಾರ್ ಶುಗರ್ಸ್ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಉಗಾರ್ ಕುರ್ದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಥೆನಾಲ್ ಘಟಕ ಬಂದ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಪದೇ ಮನವಿ ಮಾಡಿದ್ರು, ಈವರೆಗೂ ಪ್ರಯೋಜನನೇ ಆಗಿಲ್ಲ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಜನ ಅಳಲನ್ನ ತೋಡಿಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಭಯಾನಕ ಸತ್ಯ ಬಯಲಾಗಿರೋದು. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕದಿಂದ ಜನ ಉಸಿರಾಡೋದಕ್ಕೂ ಕೂಡ ಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಜೀವನ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಉಗಾರ್ ಕುರ್ದ ಪಟ್ಟಣದಲ್ಲಿ ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ರೀ ಪಾಪ. ಮೊದಲೇ ಈಗ ಕೊರೋನಾ ಆದ ನಂತರ ಜನ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾ ಇದ್ದಾರೆ. ಇದರ ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಉಸಿರಾಟ ಮಾಡುವಂಥ ಸಂದರ್ಭದಲ್ಲಿ ಗಾಳಿನೇ ವಿಷಕಾರಿ ಅಂತ ಅಂದರೆ ಹೆಂಗೆ ಬದುಕೋದಕ್ಕೆ ಸಾಧ್ಯ? ಎಥೆನಾಲ್ ಘಟಕದ ಧೂಳಿನಿಂದ ಶುದ್ಧ ಗಾಳಿಯೇ ಇಲ್ಲ. ದಟ್ಟವಾದಂಥ ಹೊಗೆ ಆವರಿಸಿಕೊಂಡು ಬಿಟ್ಟಿದೆ. ಆ ಗಾಳಿಯಲ್ಲಿ ಒಳ್ಳೆ ಗಾಳಿ ಇಲ್ಲ. ಕೆಮ್ಮು ಕಫದಿಂದ ಜನರ ಆರೋಗ್ಯವೇ ಹಾಳಾಗಿದೆ. ಬೈಕ್ ಓಡಿಸೋದಕ್ಕೂ ಜನ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಯಾವ ಲೆವೆಲ್ಗೆ ಅಂತ ಅಂದರೆ ಆ ಕುತ್ತಿಗೆ ನೋಡಿ, ಆ ಮಹಿಳೆಯ ಕುತ್ತಿಗೆಯನ್ನು ಹಿಂಗೆ ಊದ್ಕೊಂಡಿದೆ ನೋಡಿ. ಇದಕ್ಕೆಲ್ಲ ಕಾರಣ ಯಾರ್ರೀ? ಪಾಪ ಅವ್ರಿಗೇನಾದರೂ ಆದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅವರೇ ದುಡಿಬೇಕು, ಅವರೇ ತಿನ್ನಬೇಕು, ಜೊತೆಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ಇದಕ್ಕೆ ಕಾರಣ ಇದೆ ಅಂತ ಹೇಳಿದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ಯಾರೆ ಅನ್ನಲ್ಲ. ಈ ಉಗಾರ್ ಶುಗರ್ದಿಂದ್ರಿ ಬೂದಿ ಎಥೆನಾಲ್ ವಾಸ ಮತ್ತು ಅದರಿಂದ ಶ್ವಾಸೋಚ್ಛ್ವಾಸ ಪ್ರಾಬ್ಲಮ್ ಆಗ್ತಾವು. ಮತ್ತೆ ಇದು ಎಷ್ಟು ಸಲ ತಕರಾರು ಹೇಳಿರ್ಬೇಕು, ಎಷ್ಟು ಸಲ ಮಾಡಿರ್ಬೇಕು, ಅವ್ರು ಏನು ವಿಚಾರ ಮಾಡೋದಿಲ್ಲ ಸರ್. ನಮ್ಮೆಲ್ಲ ಆಫೀಸರ್ ಹೊರಗಿರ್ತಾರೆ ಸಾಂಗ್ಲ್ಯಾಗ ಅದ. ಮತ್ತೆ ಇಲ್ಲಿ ನಮ್ಗೆಲ್ಲರಿಗೆ ತ್ರಾಸ ಕೊಡ್ತಾರೆ. ಎಷ್ಟು ಸಲ ಹೇಳಿದ್ರೆ ಏನು ದಾದ ಮಾಡೋದಿಲ್ಲ. 75-80 ವರ್ಷ ಆಯ್ತ್ರಿ. ಹೌದ್ರಿ. ಮತ್ತೆ ಅದ್ರ ಮೊದಲು ಹಿಡ್ದನ ಬೂದಿ ಪ್ರಾಬ್ಲಮ್ ಐತಾರೆ. ಈಗ ಅದ ಮಷಿನ್ ಕುಣಿಸಿದಾರ ಬೂದಿ ತೆಗಿಬೇಕು, ಇದು ಮಾಡ್ಬೇಕಂತ ಹೇಳಿ ಅಲ್ಲೇ ಕರೆಸ್ಬೇಕು. ಅದು ಚಾಲೂನೇ ಹಿಡಿದ್ರು. ಎಥೆನಾಲ್ ಘಟಕದಿಂದ ಈ ಬೂದಿದಿಂದ ಭಾಳ ಪ್ರಾಬ್ಲಮ್ ಆಗ್ತೈತ್ರಿ. ಊರಾಗ ಭಾಳ ದೊಡ್ಡ ಪ್ರಾಬ್ಲಮ್. ವಾಸ ಇದರಿಂದ ಇದು ಮೆಕ್ಕೆ ವಾಸ ಭಾಳ ಇರ್ತೈತಿ. ತ್ರಾಸ ಭಾಳ ಆಗ್ತೈತ್ರಿ. ಅದು ನಿಮಗೂ ಆರೋಗ್ಯ ಸಮಸ್ಯೆ ಐತ್ರಿ. ಕೆಮ್ಮ ಇದು ಕುಪ್ಪಸ ಪ್ರಾಬ್ಲಮ್ ಆಗ್ತಾವ್ರಿ. ಇದು ಬಂದ್ ಆಗ್ಬೇಕ್ರಿ. ಎಲ್ಲ ಕಂಪಲ್ಸರಿ ಬಂದ್ ಮಾಡ್ಬೇಕ್ರಿ ಎಲ್ಲ. ಮತ್ತೆ ಎಷ್ಟು ಸಲ ಹೇಳಿ ನಾವು ಹೋದ್ ಸಲ ಏನ್ ಹೇಳಿದ್ರಿ, ನೀವು ಫ್ಯಾಕ್ಟ್ರಿ ಚಾಲು ಮಾಡೋಕ್ಕಿಂತ ಮೊದಲ ಅದ್ರ ನೀವು ಬೂದಿಗಳು ಬಂದ್ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ರಿ ಅಂತ ಹೇಳಿ ನಮ್ದು ಎಲ್ಲಾ ಆಗ್ತೈತಿ. ಮತ್ತೆ ಅದಕ್ಕೆ ಬಂದ್ ಯಾಕೆ ಆಗೋದಿಲ್ರಿ? ಅದೇನ್ ದೊಡ್ಡ ವಿಷಯ ಐತ್ರಿ ಬೂದಿ ಕಮ್ಮಿ ಮಾಡೋದು. ಮತ್ತೆ ಇದ್ರಿ ಎಥೆನಾಲ್ದಾಗ ಅದಕ್ಕೆ ಪರವಾನಗಿನೇ ಇಲ್ರಿ ಇವ್ರಿಗೆ. 4 ವರ್ಷ ಐತ್ರಿ. ನಮಗ ಇಜ್ಜಿ ತಿಂದಂಗ ಆಗ್ತೈತ್ರಿ. ನನ್ ಮದ್ವೆ 32 ವರ್ಷ ಐತ್ರಿ. ಇನ್ನತ್ತಕ ಏನಿದ್ರಿ ಈಗ 4 ವರ್ಷ ಐತ್ರಿ. ಇದು ಚಾಲು ಐತ್ರಿ. ನಮ್ಗೆ ಎಜ್ಜಿ ತುಂಬದಂಗ್ರ ಶ್ವಾಸ ಆಗೈತ್ರಿ. ಎಲ್ಲ ತಂದ್ರಿ. ಮಮ್ಮಾಗಿ ತೊಗೊಂಬಂದೇವ್ರಿ. 5 ತಿಂಗಳ ಅಲ್ಲಿ ಏನಿದ್ರಿಕಿಲ್ರಿ. ಈಗ 6-7 ತೊಗೊಂಬಂದಿವ್ರಿ. ದವಾಖಾನೆ ಐತಿ ನೋಡ್ರಿ. ಅಕ್ಕಿಗೆ ಹಿಂಗ ನೆಗಡಿ ಇದ ಕಮ್ಮ ಚಾಲು ಐತಿ. ಎಲ್ಲಾರ್ಗು ಅದ ಸಮಸ್ಯೆ ಐತಿ. ಯಾಕೆ ಸಮಸ್ಯೆ ಆಗತೈತಿ? ಇದೇನು ಹೊಸ ಇದ್ ಮಾಡ್ಯಾರ್ಲಕ್ರಿ, ಅದ್ರಿಂದ ತ್ರಾಸ ಆಗೈತಿ. ನಮಗೇನ ಅವ್ರ ಬಂದ್ರ ಮಾಡ್ಬೇಕ್ರಿ. ಬಂದ್ ಈಗ ನಮಗೇನ ಇದ್ ಮಾಡಿ ಯಾಕ್ರಿ ಏನ ಕೊಟ್ಟು ಇದ್ ಮಾಡ್ರಿ ಹೇಳ್ತೈತ್ರಿ. ಅವ್ರಿಗೆ ಬಂದ್ ಮಾಡ್ಬೇಕ ಯಾಕೆ ಬರ್ದಲ್ರಿ ಅವ್ರದ್? ಯಾಕಂದ್ರ ಅವ್ರ ಮಾಡ್ಯಾರಂದ್ರ ನಾವ್ ಇದ್ ಮಾಡುದಿಲ್ರಿ. ತೋರ್ಸ 4 ವರ್ಷ ಐತ್ರಿ. ನಾ ಮುದೋಳಗ್ ತೋರ್ಸಿನ್ರಿ. ನಮ್ಮ ಅಕ್ಕನ ಮಗ ಅಲ್ಲಿ ಇದಾಳ್ರಿ, ಅಲ್ಲಿ ತೋರ್ಸಿನ್. ಶ್ವಾಸೋಚ್ಛ್ವಾಸ ನಮ್ಗ್ ತ್ರಾಸ ಆಗೈತಿ. ನಿಮ್ ಹೆಸರು? ಸುಜಾತಾ ಶಿಂದೆ.